Hello my dear students, this is Jayashree, lecturer from GRWPT Shimoga from the Department of Apparel Design and Fabrication Technology. So till now we have learnt about so many regional Indian textiles. Some of them are Decca muslin fabric, then Jamawar of Kashmir, Jamdani of Uttar Pradesh, Chanderi of Madhya Pradesh, brocade of Varanasi, then Patola of Gujarat, Paithani of Maharashtra, Molkalmuru of Karnataka, Gadwal and Venkatagiri cottons of Andhra Pradesh, Pochampalli of Andhra Pradesh. So many different types of Indian textiles we have learnt till now. So we are into our last regional Indian textile. So in our last class, we have learnt about the Molkalmuru sari of Karnataka. So Molkalmuru sari are the pride of Karnataka, where these saris are manufactured in the small cluster of handloom weaving at the place of Molkalmuru in Chitradurga district of Karnataka. ಸೊ ಈ ಮೊಳಕಾಲ್ಮೂರು ಎಲ್ಲಿ ಬರುತ್ತೆ? ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಇಲ್ಲಿ ಒಂದು ಸ್ಮಾಲ್ ವೀವಿಂಗ್ ಕಮ್ಯುನಿಟಿ ಅಥವಾ ಕ್ಲಸ್ಟರ್ ಇದೆ, ಹ್ಯಾಂಡ್ಲೂಮ್ ಕ್ಲಸ್ಟರ್. ಸೊ ಅಲ್ಲಿಂದ ಒಂದು 400 to 500 ಫ್ಯಾಮಿಲೀಸ್ ಇದೆ. ಅವರು ಈ ಒಂದು ಮೊಳಕಾಲ್ಮೂರು ಸಾರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ದಿಸ್ ಸ್ಯಾರಿ ಈಸ್ ಪ್ಯೂರ್ಲಿ ಮೇಡ್ ಅಪ್ ಆಫ್ ಸಿಲ್ಕ್ ವಿತ್ ಗೋಲ್ಡ್ ಝರಿ. ಆ್ಯಂಡ್ ದಿಸ್ ಸ್ಯಾರಿ ಆರ್ very much they are made in a pure silk. They are sturdy with small border or big border with a simple geometrical pattern on a simple hand loom with dobby attachment. So this is all about the Molkalmuru saris. Today we are into our last regional textiles, that is the Ikat of Orissa. Ikat saris of Orissa. These Ikat saris of Orissa are made in pure cotton. ಅಮಾಂಗ್ ದ ರೀಜನಲ್ ಇಂಡಿಯನ್ ಟೆಕ್ಸ್ಟೈಲ್ಸ್, ಇಲ್ಲಿವರೆಗೂ ನಾವೇನೇನು ಟೆಕ್ಸ್ಟೈಲ್ನ ಸ್ಟಡಿ ಮಾಡಿದ್ವಲ್ವ, ದ 3 types ಆಫ್ ಇಕತ್ ವಿ ಹ್ಯಾವ್ ಲರ್ನ್ಡ್. ಸೊ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಡಿಫ್ರೆಂಟ್ 3 types ಆಫ್ ಇಕತ್ ಟೆಕ್ನಿಕ್ಸ್ ಇನ್ ಅವರ್ ರೀಜನಲ್ ಟೆಕ್ಸ್ಟೈಲ್ಸ್. ದ ಫಸ್ಟ್ ಒನ್ ಈಸ್ ದ ಫೇಮಸ್ ಪಟೋಲಾ ಆಫ್ ಗುಜರಾತ್. ಪಟೋಲಾದಲ್ಲಿ ನಮಗೆ ಡಬಲ್ ಇಕತ್ ಟೆಕ್ನಿಕ್ ಬರುತ್ತೆ. ಆಮೇಲೆ ಇಂಟ್ರಿಕೇಸಿ ಆಫ್ ದ ಇಕತ್ ಈಸ್ ವೆರಿ ಹೈ ಅಂತ ಹೇಳ್ಬೋದು. ಇಕತ್ ತುಂಬಾ ಇಂಟ್ರಿಕೇಟಾಗಿ ಮಾಡ್ತಾರೆ. ದೇರ್ ವಿಲ್ ನಾಟ್ ಬಿ ವೆರಿ ಮಚ್ ಗ್ಯಾಪ್ ಆ್ಯಂಡ್ ವೆರಿ ಮಚ್ ಮಲ್ಟಿಕಲರ್ಡ್ ಥ್ರೆಡ್ಸ್ ಆರ್ ಮಲ್ಟಿ ಡೈಯಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಇನ್ ಪಟೋಲಾ ಆಫ್ ಇಕತ್. ಅಲ್ಲಿ ಸಿಂಗಲ್ 1-2 ಕಲರ್ ಯೂಸ್ ಮಾಡಲ್ಲ. ಸೋ ಮೆನಿ ಕಲರ್ಸ್ ಆರ್ ಯೂಸ್ಡ್ ಇನ್ ದ ಇಕತ್ ಆಫ್ ಪಟೋಲಾ ಆಫ್ ಗುಜರಾತಿನ ಪಟೋಲಾ ಸ್ಯಾರಿದಲ್ಲಿ ಮಾಡ್ತಾರೆ. ಹೆನ್ಸ್ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್ ಅಮಾಂಗ್ ದ ಆಲ್ ಇಂಡಿಯನ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ಬೋದು. ಎಲ್ಲ ಇಂಡಿಯನ್ ಟೆಕ್ಸ್ಟೈಲ್ಸ್ಗಿಂತ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಪಟೋಲಾ ಈಸ್ ಆಲ್ಸೋ ಒನ್ ಆಫ್ ದ ಇಕತ್ ಟೈಪ್ ಆಫ್ ಸಾರಿ. ಇಟ್ ಈಸ್ ಮೇಡ್ ಅಪ್ ಆಫ್ ಪ್ಯೂರ್ ಸಿಲ್ಕ್. ಸೆಕೆಂಡ್ ಇಕತ್ ಟೈಪ್ ನಾವು ಯಾವ್ದು ಸ್ಟಡಿ ಮಾಡಿದ್ವಿ, ದಟ್ ಈಸ್ ಪೋಚಂಪಲ್ಲಿ. ಪೋಚಂಪಲ್ಲಿ ಈಸ್ ಆಲ್ಸೋ ಡನ್ ಇನ್ ಸಿಂಗಲ್ ಇಕತ್ ಆರ್ ಇನ್ ಡಬಲ್ ಇಕತ್. ಸಿಂಗಲ್ ಇಕತ್ ಅಂತಂದರೆ ಓನ್ಲಿ ವಾರ್ಪ್ ಯಾನ್ಸ್ ಆರ್ ರೆಸಿಸ್ಟ್ ಡೈಡ್. ಡಬಲ್ ಇಕತ್ ಅಂದರೆ ವಾರ್ಪ್ ಮತ್ತು ವೆಫ್ಟ್ ಎರಡೂ ರೆಸಿಸ್ಟ್ ಡೈ ಮಾಡಿದರೆ ಅದಕ್ಕೆ ಡಬಲ್ ಇಕತ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಪೋಚಂಪಲ್ಲಿ ಈಸ್ ಆಲ್ಸೋ ಮೇಡ್ ಇನ್ ಹ್ಯಾಂಡ್ಲೂಮ್ ವಿತ್ ಪ್ಯೂರ್ ಸಿಲ್ಕ್, ಬಟ್ ದ ಇಂಟ್ರಿಕಸಿ ಆಫ್ ದ ಡಿಸೈನ್ಸ್ ಆರ್ ಮಚ್ ಮೋರ್ ಸಿಂಪಲ್ ಹಿಯರ್ ಇನ್ ಪೋಚಂಪಲ್ಲಿ. ಪಟೋಲಾದಷ್ಟು ಇಂಟ್ರಿಕೇಟ್ ಡಿಸೈನ್ಸ್ ಇರಲ್ಲ, ಸಿಂಪಲ್ ಡಿಸೈನ್ಸ್ ಇರುತ್ತೆ, ಜೊಮೆಟ್ರಿಕಲ್ ಡಿಸೈನ್ಸ್ ಇರುತ್ತೆ. ಬಟ್ ದ ಬ್ಯೂಟಿ ಈಸ್ ಸೇಮ್, ಬ್ಯೂಟಿಫುಲ್ ಆಗಿರುತ್ತೆ ನಮ್ಮ ಪೋಚಂಪಲ್ಲಿ ಸ್ಯಾರಿ. ಸೊ ಪೋಚಂಪಲ್ಲಿ ಮತ್ತು ಪಟೋಲಾ ಏನಿದೆ ಅವೆರಡು ಇಕ್ಕಟ್ ಟೆಕ್ನಿಕನ್ನು ನಾವು ಕಲ್ತಿದ್ವಿ. ಸೊ ವಿ ಆರ್ ಇನ್ ಅವರ್ ಲಾಸ್ಟ್ ರೀಜನಲ್ ಟೆಕ್ಸ್ಟೈಲ್ಸ್, ದಟ್ ಈಸ್ ಇಕತ್ ಆಫ್ ಒರಿಸ್ಸಾ. ಸೊ ದಿಸ್ ಈಸ್ ದ ಥರ್ಡ್ ಇಕತ್ ವಿ ಆರ್ ಗೋಯಿಂಗ್ ಟು ಲರ್ನ್. So what is ikat? Again we are discussing about the ikat. Ikat is the process of dyeing the yarns in a resist method before weaving. ಸೊ ಇಕ್ಕತ್ ಅಂದರೆ ನಾವು ಯಾನ್ಸನ್ನು ವೀವ್ ಮಾಡೋಕ್ಕಿಂತ ಮುಂಚೆನೇ ಡೈ ಮಾಡಿದರೆ, ಅದು ಸುಮ್ಮನೆ ಡೈ ಮಾಡ್ತೀವ ನಾವು. ಅದಕ್ಕೆ ನೀವು ಪಟೋಲಾ ಕಲಿಬೇಕಾದ್ರೆ ಮತ್ತು ಪೋಚಂಪಲ್ಲಿ ಕಲಿಬೇಕಾದ್ರೂ ನಾನು ಇದೇ ಪಾಯಿಂಟನ್ನು ಹೇಳಿದ್ದೆ. ಸುಮ್ಮನೆ ನಾವು ಟೈ ಆ್ಯಂಡ್ ಡೈ ಮಾಡಲ್ಲ. ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಡಿಸೈನ್ ಆನ್ ದ ಗ್ರಾಫನ್ನು ಫಸ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಗ್ರಾಫನ್ನು ರೆಡಿ ಮಾಡಿಕೊಂಡಾಗ ನಮಗೆ ಎಲ್ಲಿ ಯಾವ ಪಾಯಿಂಟಲ್ಲಿ ನಾವು ರೆಸಿಸ್ಟ್ ಡೈಯಿಂಗ್ ಮಾಡ್ಕೋಬೇಕು ಯಾನ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ.
without any calculation, without any measurement, without any graph, it is impossible to get ಇಕತ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವೆದರ್ ಇಟ್ ಇಸ್ ಅ ಪಟೋಲಾ, ಪೋಚಂಪಲ್ಲಿ ಆರ್ even the Orissa ikat. We have to calculate the length, width of the and which color we have to dye. So that all we have to calculate. Then we have to resist dye the yarns. ಅದನ್ನು ನಾವೇನು ಮಾಡಬೇಕು, ಯಾನ್ಸನ್ನು ರೆಸಿಸ್ಟ್ ಡೈ ಮಾಡೋದಕ್ಕೆ ಈ ಪಿಕ್ಚರ್ಸಲ್ಲಿ ನೋಡ್ಬೋದು. ಫಸ್ಟ್ ಪಿಕ್ಚರಲ್ಲಿ ವೈಟ್ ಯಾನ್ಸನ್ನು ನಾಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ರೆಸಿಸ್ಟ್ ಮಾಡಬೇಕು, ಅಲ್ಲಿ ಕಲರ್ ಹೋಗಬಾರ್ದು. ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲಿ ಡಿಸೈನ್ಸ್ ಬೇಕು, ಎಲ್ಲಿ ವೈಟ್ನೆಸ್ ಬೇಕು ಅಲ್ಲಿ ಮಾತ್ರ ಟೈ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪಿಕ್ಚರಲ್ಲಿ ನೋಡ್ಬೋದು, ಅದು ಆಲ್ರೆಡಿ ರೆಸಿಸ್ಟ್ ಡೈ ಆಗಿರುವಂತಹ, ರೆಡ್ಡಲ್ಲಿ ರೆಸಿಸ್ಟ್ ಡೈ ಆಗಿರುವಂತಹ ಯಾನ್ಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ಇಕತ್ ಇಸ್ ದ ಪ್ರೊಸೆಸ್ ಆಫ್ ಡೈಯಿಂಗ್ ದ ವಾರ್ಪ್ ಯಾನ್ಸ್ ಆರ್ ದ ವೆಫ್ಟ್ ಯಾನ್ಸ್ ಆರ್ ಬೋತ್, ವಾರ್ಪ್ ಆ್ಯಂಡ್ ವೆಫ್ಟ್ ಆ್ಯಂಡ್ ಬೋತ್, ಬಿಫೋರ್ ವೀವಿಂಗ್ ಬೈ ದ ಮೆಥಡ್ ಆಫ್ ರೆಸಿಸ್ಟ್ ಡೈಯಿಂಗ್ ಮೆಥಡ್. ಟೈ ಆ್ಯಂಡ್ ಡೈ ಮಾಡ್ತೀವಲ್ಲ ಆ ಥರ. ಇಕತ್ ಮೀನ್ಸ್ ಟು ಬೈಂಡ್ ವಾರ್ಪ್ ಆರ್ ವೆಫ್ಟ್ ಯಾನ್ಸ್ ಆರ್ ಟೈ ಡೈಡ್ ಟು ಗೆಟ್ ರಿಕ್ವೈರ್ಡ್ ಪ್ಯಾಟರ್ನ್ ಆಫ್ಟರ್ ವೀವಿಂಗ್. ಸೊ ಇವನ್ನ ಯಾವಾಗ ನಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ, ಆಫ್ಟರ್ ವೀವಿಂಗ್ ಓನ್ಲಿ ವಿ ವಿಲ್ ಕಮ್ ಟು ನೋ ಹೌ ದ ಪ್ಯಾಟರ್ನ್ಸ್ ಆರ್ ಮೇಡ್. Origin and history. As per the source of information, Orissa ikat dates back to 12th century when the artisans from Patan region of modern day Gujarat migrated to Orissa and carried forward the craft. These people are the weavers of patola, hence they knew the art of ikat and resist dyeing. So during the, as per the information, ಏನು ಹೇಳ್ತಾರೆ ಅಂದರೆ 12th ಸೆಂಚುರಿಯಲ್ಲಿ ಯಾವಾಗ ಪಟೋಲಾನ 3rd 4th ಸೆಂಚುರಿಯಲ್ಲೇ ಮಾಡ್ತಾಯಿದ್ರು ಅನ್ನೋದಕ್ಕೋಸ್ಕರ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ರೆಫರ್ ಮಾಡಿದ್ರು. ಪಟೋಲಾ ಸಾರೀಸ್ ಆರ್ ಮೇಡ್ ಡ್ಯೂರಿಂಗ್ ದ 4th ಸೆಂಚುರಿ ಅಂತ. ಸೊ 12th ಸೆಂಚುರಿವರೆಗೂ ಪಟೋಲಾನ ಡೈ ಮಾಡಿ ವೀವ್ ಮಾಡಿರುವಂತಹ ಆರ್ಟಿಸನ್ಸ್ ಏನಿದ್ದಾರೆ, ದ ಆರ್ಟಿಸನ್ಸ್ ಇನ್ ದ 12th century which who are expert in making patola sarees, the artisans of 12th century, that too they are migrated from the Gujarat in the migrate ಆಗಿರುವಂತಹ artisans, they were the export of patola, hence they migrated to, and due to some reason they migrated to Orissa because they knew the technique of ikat dyeing, resist dyeing and weaving, and they are the ವೀವರ್ಸ್ ಆಫ್ ಪಟೋಲಾ ಸಾರಿ. ನೋಡಿ, ಒರಿಸ್ಸಾ ಮತ್ತು ನಮ್ಮ ಗುಜರಾತನ್ನು ನೀವು ನೋಡಿದಾಗ ಬಾರ್ಡರ್ ಸ್ಟೇಟ್ಸ್, ಅವು ಇಂಡಿಯಾದ ಬಾರ್ಡರ್ ಸ್ಟೇಟಲ್ಲಿ ಬರುತ್ತೆ. ಸೊ ಒಂದಕ್ಕೊಂದು ತುಂಬ ಹತ್ತಿರ ಇರುವಂತಹ ಸ್ಟೇಟ್ಸು. ಯಾವುದೋ ಒಂದು ಕಾರಣಕ್ಕೆ 12th ಸೆಂಚುರಿಯಲ್ಲಿ ಪಠಾಣ್ ಡಿಸ್ಟ್ರಿಕ್ಟ್ ಗುಜರಾತಲ್ಲಿ ವೀವ್ ಮಾಡ್ತಾ ಇರುವಂತಹ ಈ ಪಟೋಲಾ ವೀವಿಂಗ್ ಮಾಡ್ತಾ ಇರುವಂತಹ ವೀವರ್ಸ್ ಆರ್ಟಿಸನ್ಸ್ ಏನಿದ್ರು ಅವರು ಮೈಗ್ರೇಟ್ ಆಗಿ, ಅಂದರೆ ಅಲ್ಲಿಂದ ಪೂರ್ತಿಯಾಗಿ ಒರಿಸ್ಸಾಗೆ ಬಂದುಬಿಡ್ತಾರೆ, ಸೆಟ್ಲ್ ಆಗ್ತಾರೆ. ಸೊ ಹಾಗಾಗಿ ಜೀವನ ನಡೆಸೋದಕ್ಕೆ ಒಂದು ಆರ್ಟ್ ಗೊತ್ತಿರಬೇಕಲ್ವ. ಅವ್ರಿಗೆ ಯಾವ ಆರ್ಟ್ ಗೊತ್ತಿತ್ತು, ಅವರಿಗೆ ಈ ವೀವಿಂಗ್ ಗೊತ್ತಿತ್ತು, ರೆಸಿಸ್ಟ್ ಡೈಯಿಂಗ್ ಗೊತ್ತಿತ್ತು. ಹಾಗಾಗಿ ದೇ ಸ್ಟಾರ್ಟೆಡ್ ಇಕತ್ ಡೈಯಿಂಗ್ ಇನ್ ಒರಿಸ್ಸಾ, ಹೆನ್ಸ್ ಇಟ್ ಈಸ್ ನೇಮ್ಡ್ ಆಸ್ ಒರಿಸ್ಸಾ ಇಕತ್. ಸೊ ವೀವಿಂಗ್ ಆ್ಯಂಡ್ ಡೈಯಿಂಗ್. ವೀವಿಂಗ್ ಈಸ್ ಡನ್ ಆನ್ ಅ ಪ್ಲೇನ್ ಲೂಮ್ ಆರ್ ಅ ಹ್ಯಾಂಡ್ ಲೂಮ್ ವಿತ್ ಪ್ಲೇನ್ ವೀವ್. ಸೊ ಸೇಮ್ ಆ್ಯಸ್ ಇನ್ ಕೇಸ್ ಆಫ್ ಪಟೋಲಾ ಆಲ್ಸೋ. ಪಟೋಲಾದಲ್ಲೂ ಅಷ್ಟೇ ನಿಮಗೆ ಇಕ್ಕತ್ ಅಂತ ಬಂದಾಗ ದ ಬ್ಯೂಟಿ ಲೈಸ್ ಇನ್ ಇಟ್ಸ್ ರೆಸಿಸ್ಟ್ ಡೈಯಿಂಗ್ ಮೆಥಡ್ ಆ್ಯಂಡ್ ವೀವಿಂಗ್ ಮತ್ತು ರೆಸಿಸ್ಟ್ ಡೈಯಿಂಗನ್ನು ವಾರ್ಪ್ ಮತ್ತು ವೆಫ್ಟಲ್ಲಿ ವೀವ್ ಮಾಡಿದಾಗ ಏನು ಕಾಂಬಿನೇಷನ್ ಬರುತ್ತೆ ಅದೇ ಅದರ ಪ್ಯೂರ್ ಬ್ಯೂಟಿ. ಇದಕ್ಕೆ ಯಾವ ಗೋಲ್ಡ್, ಸಿಲ್ವರ್, ಝರಿ, ಇಂಟ್ರಿಕೇಟ್ ಡಿಸೈನ್, ಬುಟಾಸ್, ಟೆಂಪಲ್ ಬಾರ್ಡರ್ ಆ ಥರದ್ದೇನು ಬೇಡ. ಸೊ ಬ್ಯೂಟಿ ಯಾವುದ್ರಲ್ಲಿ ಇರುತ್ತೆ ಅಂದರೆ ನಾವು ಅದನ್ನ ಹೇಗೆ ರೆಸಿಸ್ಟ್ ಡೈ ಮಾಡ್ತೀವಿ, ಇಮ್ಯಾಜಿನೇಷನ್, ಗ್ರಾಫಿಕಲ್ ಪ್ರೆಸೆಂಟೇಷನಲ್ಲಿ ಅದನ್ನ ರೆಸಿಸ್ಟ್ ಡೈಯಿಂಗ್ ಮಾಡ್ತೀವಿ. ಆಮೇಲೆ ವಾರ್ಪ್ ಮತ್ತು ವೆಫ್ಟನ್ನು ಲೂಮಿಗೆ ಹಾಕ್ತೀವಿ. ವಾರ್ಪ್ ಮತ್ತು ವೆಫ್ಟ್ ಹಾಕಿದಾಗಲೂ ಕೂಡ ನಮಗೆ ಕ್ಲಾರಿಟಿ ಸಿಕ್ಕಿರಲ್ಲ, ಅಂದರೆ ಇನ್ನೂ ಕ್ಲಿಯರಾಗಿ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರ್ ಆಗಿರಲ್ಲ. ಸೊ ವೆನ್ ವಿ ವೀವ್ ದ ಫ್ಯಾಬ್ರಿಕ್ ದೆನ್ ಓನ್ಲಿ ವಿ ವಿಲ್ ಕಮ್ ಟು ನೋ ಹೌ ಇಟ್ ಲುಕ್ಸ್ ಆಫ್ಟರ್ ಡೈಯಿಂಗ್. ಸೊ ಇದು ಕಾಂಬಿನೇಷನ್ ಮಾಡಿದಾಗ ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದು ನಮಗೆ ವೀವ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಹೆನ್ಸ್ ದ ಟೆಕ್ನಿಕ್ ಇನ್ವಾಲ್ವ್ಸ್ ಈಸ್ ಡಿಫಿಕಲ್ಟ್. ದ ಟೆಕ್ನಿಕ್ ಇಟ್ ಸೆಲ್ಫ್ ಇಟ್ ಈಸ್ ವೆರಿ
ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಇಕ್ಕತ್ತೆ ಒಂದು ಕಾಂಪ್ಲಿಕೇಟೆಡ್ ಪ್ರೊಸೀಜರ್, ಬಟ್ ವೀವಿಂಗಲ್ಲಿ ನಮಗೆ ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ. ವೀವಿಂಗ್ ವಿಲ್ ಬಿ ಸಿಂಪಲ್. ವೀವಿಂಗಲ್ಲಿ ನಮಗೆ ಪ್ಲೇನ್ ಹ್ಯಾಂಡ್ಲೂಮ್, ಅಲ್ಲಿ ಪ್ಲೇನ್ ವೀವನ್ನು ಮಾಡಿದರೆ ಸಾಕು. ಹ್ಯಾಂಡ್ಲೂಮ್ ಹಾಕ್ಬಿಟ್ಟು ಪ್ಲೇನ್ ವೀವ್ ಮಾಡಿದರೆ ಸಾಕು, ಬೇರೆ ಏನು ಬೇಡ. ಆದರೆ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಯಾವುದು ಅಂದರೆ ಆ ಯಾನ್ಸನ್ನು ನಾಟ್ ಮಾಡಿ ಟೈ ಆ್ಯಂಡ್ ಡೈ ಮಾಡ್ತೀವಲ್ವ, ಆ ಯಾನ್ಸನ್ನು ನಾಟ್ ಮಾಡಿ ಟೈ ಆ್ಯಂಡ್ ಡೈ ಮಾಡ್ತೀವಿ, ಕಲರ್ ಕಾಂಬಿನೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಗ್ರಾಫಿಕಲ್ ವಿ ಹ್ಯಾವ್ ಟು ಪ್ಲ್ಯಾನ್ ದ ಗ್ರಾಫಿಕಲ್ ಪ್ರೆಸೆಂಟೇಷನ್. ಸೊ ವಿ ಹ್ಯಾವ್ ಟು ಟೈ ಆ್ಯಂಡ್ ಡೈ ಆರ್ ದ ರೆಸಿಸ್ಟ್ ಡೈ ದ ಯಾನ್ಸ್, ದೆನ್ ವಿ ಹ್ಯಾವ್ ಟು prepare the warp yarns, and warp yarns should be very very accurate. Precisely we have to plan the warping of the loom, then preparation of the weft. All it takes a very very skilled technique is required idna ಮಾಡಬೇಕು ಅಂತಂದರೆ. So hence the weaving is easy, but the dyeing technique is very difficult. Traditional colors from plants, flowers and barks of trees were used as a dyes in this process, but in recent time because of the increased demand, chemical dyes are also used. In earlier days ikat dyeing in Gujarat, in Orissa was used mainly the plant origins or the vegetable dyes ಅಂತ ಕರಿತೀವಿ. ನ್ಯಾಚುರಲ್ ಡೈಸನ್ನು ಮಾತ್ರ ಯೂಸ್ ಮಾಡ್ತಾಯಿದ್ರು. ಸೊ ನ್ಯಾಚುರಲ್ ಡೈಸ್ ಅಂತಂದರೆ ನಮಗೆ ಮಡಾರ್ ರೆಡ್ ಆಗಿರ್ಬೋದು, ಅಥವಾ ಇಂಡಿಗೋ ಬ್ಲೂ, ಸ್ಯಾಫ್ರನ್, ದೆನ್ ಟರ್ಮರಿಕ್, ದೆನ್ ಅಲಿಝರೀನ್, ಪೊಮೊಗ್ರನೇಟ್ ರೆಡ್ ಆಗಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್, ಮೆರಿಗೋಲ್ಡ್. ಸೊ ಆಲ್ ದೀಸ್ ಥಿಂಗ್ಸ್ ಈವನ್ ದ ಅರೇಕಾ ನಟ್ಟಿಂದ ಬ್ರೌನ್ ಕಲರ್ ಬರುತ್ತಲ್ವ, ಸೊ ಅದೆಲ್ಲನೂ ಕೂಡ ಯೂಸ್ ಮಾಡಿ ಟೈ ಆ್ಯಂಡ್ ಡೈ ಮಾಡ್ತಾಯಿದ್ರು. ಕಲರ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು, ನ್ಯಾಚುರಲ್ ಡೈಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಈವನ್ ಲ್ಯಾಕ್ ಆ್ಯಂಡ್ ಕೊಚಿನೆಲ್ ಸಿಲ್ಕಿಗೆ ಯೂಸ್ ಮಾಡ್ತಾರೆ ಅದನ್ನ. ಸೊ ಲ್ಯಾಕ್ ಮತ್ತು ಕೊಚಿನೆಲ್ ಇನ್ಸೆಕ್ಟ್ ಡೈಸ್, ಸೊ ಇವೆರಡೂ ಕೂಡ ಯೂಸ್ ಮಾಡ್ತಾಯಿದ್ರು. ಈ ಎಲ್ಲ ಡೈಸನ್ನು ಯೂಸ್ ಮಾಡಿದಾಗ, ನ್ಯಾಚುರಲ್ ಡೈಸ್ ನಮಗೆ ತುಂಬ ಬ್ರೈಟ್ನೆಸ್ಸನ್ನು ಕೊಡಲ್ಲ. ದೇ ಆರ್ ನಾಟ್ ವೆರಿ ಬ್ರೈಟ್, ದೇ ಆರ್ ನಾಟ್ ಲೈಕ್ ಐ ಕ್ಯಾಚಿಂಗ್ ಕಲರ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಅಲ್ಲ. ದೇ ಆರ್ ಡಲ್ ಸೋಬರ್, ಬಟ್ ದೇ ಆರ್ ಸೇಫ್ ಡೈಸ್. ಸೊ ಅಂತಹ ಡೈಸನ್ನು ಈ ಇಕ್ಕತ್ ಡೈಯಿಂಗ್ ಮಾಡೋದಕ್ಕೆ the dyes used in the earlier days for the Orissa ikat were purely natural dyes, but due to the increased demand, the chemical dyes are used, and these chemical dyes gives a very vibrant combination. They are very bright, and the dyeing process makes them very easier. Natural dyes hakdaga it will take longer time to dye the fabric, but with the use of chemical dyes the process will be very fast. Colors and motifs used in the ikat dyeing of Orissa. Colors like red, green, maroon, orange, yellow, which are inspired by the nature. Colors like green, red from flowers, green from leaves, maroon from the earth or the flowers, orange from the flowers, yellow from the sun. ಸೊ ದೇ ಆರ್ ಇನ್ಸ್ಪೈರ್ಡ್ ಬೈ ದ ನೇಚರ್. ಈ ಕಲರ್ಸ್ ಎಲ್ಲ ಏನಿದೆ ಇವೆಲ್ಲವೂ ಕೂಡ ನಮಗೆ ಒಂದು ಇನ್ಸ್ಪಿರೇಷನ್ ಟೇಕನ್ ಬೈ ದ ನೇಚರ್. ಸೊ ಕೆಲವೊಂದು ಮೋಟಿವ್ಸ್ ಏನಂದರೆ, ಇವರು ಜಾಸ್ತಿಯಾಗಿ ರಾಧಾಕೃಷ್ಣನ ಮೋಟಿವ್ಸು ಮತ್ತು ಫ್ಲೋರಲ್ ಮೋಟಿವ್ ಈ ಥರದನ್ನೇ ಯೂಸ್ ಮಾಡ್ತಾರೆ. ರಾಧಾಶ್ಯಾಮ್ ಮೆಹರ್, ಕುಂಜ್ ಬಿಹಾರಿ ಮೆಹರ್, ಚತುರ್ಭುಜ ಮೆಹರ್ and a simple geometrical patterns are made. So Radha Krishna, Kunj Bihari is also another name of Krishna. ಚತುರ್ಭುಜ ಈಸ್ ದ ನೇಮ್ ಆಫ್ ವಿಷ್ಣು. ಸೊ ಈ ಥರ ಒಂದು ಯೂಸ್ ಮಾಡ್ತಾಯಿದ್ರು. ದೇವರ ಚಿತ್ರಗಳನ್ನು ಯೂಸ್ ಮಾಡಿ ಸಿಂಪಲ್ ಜೊಮೆಟ್ರಿಕಲ್ ಫಾರ್ಮಲ್ಲಿನೇ ಆ ದೇವರುಗಳು ಅಂದರೆ ಎಕ್ಸಾಕ್ಟಾಗಿ ಕ್ಲಾರಿಟಿ ಇರುವಂತಹ ಡಿಸೈನ್ಸ್ ಅಲ್ಲ, ಲೈಕ್ ದ ಪಿಕ್ಚರ್ ವಿಚ್ ಡಿಪಿಕ್ಸ್ ದ ಗಾಡ್, ಆ ಥರದ ಪಿಕ್ಚರ್ಸನ್ನು ಯೂಸ್ ಮಾಡ್ತಾರೆ ಇಕ್ಕಟ್ ಡೈಯಿಂಗಲ್ಲಿ, ಒರಿಸ್ಸಾ ಇಕ್ಕತ್ತಲ್ಲಿ. ದ ಮೋಸ್ಟ್ ಪಾಪ್ಯುಲರ್ ಡಿಸೈನ್ಸ್ ಆರ್ ದ simple geometrical designs, because simple geometrical patterns are easy to create in ikat dyeing rather than the very complicated designs. Very complicated design ಆದರೆ ಅಲ್ಲಿ ikat technique will be very very difficult. When the designs are simple geometrical, the ikat technique will be the burden of the ikat technique, the creation time taking to create the ikat designs will be less ಅಂತ ಹೇಳ್ಬೋದು. So that's why in all the
ikat technique, whether it is a patola or a pochampalli or even the ikat, sharp designs like freehand designs are not possible. Only geometrical patterns are possible because of the ikat technique. So that this is all about the ikat of Orissa. So ikat of Orissa is one of the tie and dye resist dyeing method where this ikat of Orissa is done on the cotton fabric with some geometrical designs. The yarns are resist dyed because of the technique used in ikat dyeing is the ikat process. They are done in a single ikat technique or in a double ikat technique. In earlier days, the dyes used in Orissa ikat are pure natural dyes ಅನ್ನು ಯೂಸ್ ಮಾಡ್ತಾ ಇದ್ರು ಒರಿಸ್ಸಾ ಇಕ್ಕತ್ತಲ್ಲಿ. ಬಟ್ ಡ್ಯೂ ಟು ದ ಡಿಮಾಂಡ್ in a present day, even the chemical dyes are also used. They use their different motifs like Radha Krishna Meher, Kunja Bihari Meher, and even the simple geometrical patterns are also used in the Orissa ikat. So that is all about all the regional textiles. So we were going to learn some technical textiles. These two units are dependent on the regional textiles, Indian textiles, and the next unit we are going to learn some interesting technical textiles. So that's all for today's class. Thank you everyone. Thank you.